ಹಾಯ್. ಸೊ ನಾನು ಯೂಶ್ವಲಿ ಯಾವಾಗಲೂ ಪಿ ಜಿ ಸಿ ಟಿ ಮತ್ತು ಎಮ್ ಬಿ ಎ ಎಮ್ ಸಿ ಎ ಬಗ್ಗೆ ವೀಡಿಯೋ ಮಾಡ್ತಿದ್ದೆ. ಸೊ ಇವತ್ತು ನಾನು ಎಮ್ ಬಿ ಎ ಅಂದರೆ ನೀವೇನು ಜೆ ಡಬಲ್ ಇ ಬರ್ದೇನೆ ಅಥವಾ ಕ್ಯಾಟು ಮ್ಯಾಟು ಯಾವ ಎಕ್ಸಾಮು ಬರ್ದೇನೆ ನೀವು ಎಮ್ ಬಿ ಎ ಇನ್ ಫಿನಾನ್ಸ್ ಮಾಡ್ಬೋದು. ಅಂದರೆ ಎಕ್ಸಿಕ್ಯೂಟಿವ್ ಡಿಗ್ರಿ ಮಾಡ್ಬೋದು ಐ ಐ ಟಿ ಪಟ್ನಾದಲ್ಲಿ. ಸೊ ಈ ಡಿಗ್ರಿ ಫುಲ್ಲು ನೀವು ಡಿಗ್ರಿ ಮುಗಿಸೋ ತನಕ ಅಂಡರ್ ನಿಮಗೆ 3.5 to 4 ಲ್ಯಾಕ್ ಅಷ್ಟೇ ಖರ್ಚಾಗುತ್ತೆ ಎಮ್ ಬಿ ಎ ಮಾಡೋದಕ್ಕೆ. ಅದು ಎಮ್ ಬಿ ಎ ಇನ್ ಫಿನಾನ್ಸ್ ಮಾಡೋದಕ್ಕೆ ಐ ಐ ಟಿ ಪಾಟ್ನಾದಲ್ಲಿ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು ಐ ಐ ಟಿ ಪಾಟ್ನಾ. ಲೈಕ್ ಯಾವುದು ನಿಮಗೆ ಇಲ್ಲಿ ಯಾವ ಎಂಟ್ರೆನ್ಸ್ ಎಕ್ಸಾಮು ಇರೋದಿಲ್ಲ, ಕ್ಯಾಟು ಮ್ಯಾಟು ಜಿ ಮ್ಯಾಟು ಜೆ ಡಬಲ್ ಇ ಅಂತ. ಸೊ ಈ ಪ್ರೋಗ್ರಾಮ್ ಯಾರಿಗೆ ತಂದಿದ್ದಾರೆ ಅಂತ ಅಂದರೆ, ಕೆಲವ್ರು ಹೇಳ್ತಾರೆ ಎಕ್ಸಿಕ್ಯೂಟಿವ್ ಎಮ್ ಬಿ ಎ ಮಾಡೋದಕ್ಕೆ ಅಟ್ಲೀಸ್ಟ್ ವಿ ವಾಂಟ್ ಜಾಬ್ ಎಕ್ಸ್ಪೀರಿಯನ್ಸ್ ಬೇಕು ಅಲ್ವಾ ಅಂತ. ಸೊ ಯಾವ ಜಾಬ್ ಎಕ್ಸ್ಪೀರಿಯನ್ಸು ಕೂಡ ಬೇಡ. ಏನು ಅಂತಂದರೆ ನೀವು ಡಿಗ್ರಿ ಮುಗಿಸಿದ್ರೆ ಸಾಕು. ನೀವು ಡಿಗ್ರಿ ಮುಗಿಸಿ ಇವಾಗ ವರ್ಕ್ ಮಾಡ್ತಿದ್ರೆ ಯಾವ್ದಾರ ಕಂಪ್ನಿಗೆ ಜಾಯ್ನ್ ಆಗಿದ್ರೆ ಸಾಕು, ನೀವಿಲ್ಲಿ ಎಮ್ ಬಿ ಎ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು 2026 ಡಿಗ್ರಿ ಮುಗಿಸಿರ್ತೀರ. ಸೊ ನಿಮ್ಮ ಕ್ಯಾಂಪಸ್ಸಿಂದ ಅಥವಾ ನೀವೇ ಯಾವುದೋ ಒಂದು ಕಂಪನಿನ ಹುಡ್ಕೊಂಡಿರ್ತೀರ ಅಂತ ಅಂದ್ಕೊಳ್ಳಿ. ಸೊ ಯು ಆರ್ ಎಲಿಜಿಬಲ್ ಟು ಜಾಯ್ನ್. ಎಕ್ಸ್ಪೀರಿಯನ್ಸ್ ಇದ್ದರು ಅಂದರೆ ಮಿನಿಮಮ್ ಅಕಸ್ಮಾತ್ ನೀವು 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಗೌರ್ನಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ 2 ಇಯರ್ಸು ಅಥವಾ 1 ಇಯರ್ ಜಾಬ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಬಿಟ್ರೂ ನೀವು ಎಲಿಜಿಬಲ್ ಆಗಿರ್ತೀರ. ಬಟ್ ಅಟ್ಲೀಸ್ಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಇಲ್ಲಾಂತಂದರೆ ವರ್ಕ್ ಮಾಡ್ತಾ ಇರಬೇಕು. ಓಕೆನಾ? ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಸೊ ಏನು ಬೆನಿಫಿಟ್ಸು ಎಕ್ಸಿಕ್ಯೂಟಿವ್ ಪ್ರೋಗ್ರಾಮಿಂದ, ಐ ಐ ಟಿ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮಿಂದ ಅಂತ ಅಂದರೆ, ಆಲ್ಮೋಸ್ಟ್ ಅಲ್ಲೂ ನೀವು ನೋಡ್ಬೋದು ನಿಮಗೆ ಸರ್ಟಿಫಿಕೇಟಲ್ಲಿ ಎಮ್ ಬಿ ಎ ಅಂತಲೇ ಬರುತ್ತೆ. ಆ್ಯಂಡ್ ನೀವು ಐ ಐ ಟಿ ಪಟ್ನಾದಲ್ಲೂ ಕೂಡ ಹೋಗಿ ಕ್ಯಾಂಪಸ್ ನೋಡೋ ಆಪರ್ಚುನಿಟೀಸ್ ಕೂಡ ಇರುತ್ತೆ. ಆ್ಯಂಡ್ ಗೈಸ್ ಏನು ಅಂತಂದರೆ, ಕೆಲವರ ಮನೆಯಲ್ಲಿ ಕಷ್ಟ ಇರುತ್ತೆ. ಸೊ ಅದಕ್ಕೋಸ್ಕರ ಎಮ್ ಬಿ ಎ ಮಾಡೋಕ್ಕಾಗಲ್ಲ. ಬಟ್ ತುಂಬ ಜನಕ್ಕೆ ಆಸೆ ಇರುತ್ತೆ ಮಾಸ್ಟರ್ಸ್ ಮಾಡಲೇಬೇಕು ಅಂತ. ಸೊ ಅಂಥವ್ರಿಗೋಸ್ಕರನೇ ನಾನು ಹುಡುಕಿ ಈ ಪ್ರೋಗ್ರಾಮ್ನ ತೊಗೊಂಬಂದಿದ್ದೀನಿ. ನೀವು ನೋಡ್ಬೋದು ಆ್ಯಕ್ಚುಲಿ ಇಲ್ಲಿ ಆ್ಯಾವ್ರೇಜ್ ಸ್ಯಾಲರಿ ಕೆರಿಯರ್ ಪ್ರೊಫೆಷನ್ ಯಾವ ಥರ ಇದೆ ಅಂತ. ಅಂದರೆ 22% ಆಲ್ಮೋಸ್ಟ್ 0 to 2% ಇಯರ್ಸ್ ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದವರೇ ಐ ಐ ಟಿಲಿ ಮಾಡ್ತಿದ್ದಾರೆ. ಆ್ಯಂಡ್ ಮಿಡ್ ಲೆವೆಲ್ ಪ್ರೊಫೆಷ್ನಲ್ ಅಂತಾರೆ, ನಿಮ್ಗೆ ಏನಾರ 2 ಇಂದ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ 41% ಇವರು ಕೂಡ ಎಮ್ ಬಿ ಎ ಮಾಡ್ತಿದ್ದಾರೆ. ಸೊ ಇದರಿಂದ ನಿಮ್ಗೇನಾಗುತ್ತೆ ಅಂತಂದರೆ ಎಕ್ಸ್ಪೋಸರ್ ಸಿಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವುದೋ ಒಂದು ಕಂಪನಿಗೆ ಜಾಯ್ನ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಅಟ್ಲೀಸ್ಟ್ ನೀವಲ್ಲಿ ಹಂಗೆ ಮಾತಾಡ್ತಾ ಲೈಕ್ ಆನ್ಲೈನ್ ಕ್ಲಾಸ್ ಯೂಶ್ವಲಿ ಸ್ಯಾಟರ್ಡೆ ಮತ್ತು ಸಂಡೇ ಇರುತ್ತೆ. ಯೂಶ್ವಲಿ ಸ್ಯಾಟರ್ಡೆ ಮತ್ತು ಸಂಡೇ ಬೋತ್ ದ ಡೇಸ್ ಆನ್ಲೈನ್ ಕ್ಲಾಸಸ್ ದರ್. ಅಂದರೆ ಫ್ರೈಡೇ ನೈಟು ಸ್ಯಾಟರ್ಡೆ ಸಂಡೇ 3 ದಿನ, ವಾರಕ್ಕೆ 3 ದಿನ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಆ್ಯಂಡ್ ಎಕ್ಸಾಮ್ ಅಂತ ಬಂದ್ರೂ ಕೂಡ ಅದು ಆನ್ಲೈನ್ ಇರುತ್ತೆ. ಬಟ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು. ಇಫ್ ಯು ವಾಂಟ್ ಟು ಡೂಯಿಂಗ್ ದಿಸ್ ಎಮ್ ಬಿ ಎ ನಿಮ್ಮದೇ ಓನ್ ಲ್ಯಾಪ್ಟಾಪ್ ಇರಬೇಕು. ಆ್ಯಂಡ್ ನೀವು ಇಲ್ಲಿ ಸ್ಯಾಲ್ರಿನೂ ಕೂಡ ನೋಡ್ಬೋದು. ಆ್ಯಾವ್ರೇಜ್ ಸ್ಯಾಲ್ರಿ ಬಂದುಬಿಟ್ಟು 20 to 30 ಲ್ಯಾಕ್ ಪರ್ ಆ್ಯನಮ್ ಇದೆ ರಿಸ್ಕ್ ಮ್ಯಾನೇಜರ್ಗೆ. ಆ್ಯಂಡ್ ಏನು ಇದ್ರ ಸ್ಪೆಷಾಲಿಟಿ ಅಂತ ಅಂದರೆ, ಐ ಐ ಟಿಲಿ ಯಾರು ಟೀಚ್ ಮಾಡ್ತಿರ್ತಾರೋ ಅವರೇ ನಿಮಗೆ ಆನ್ಲೈನಲ್ಲೂ ಕೂಡ ತೊಗೋತಾರೆ. ಸೊ ಗೈಸ್, ನನ್ನ ಪ್ರಕಾರ ಏನು ಅಂತ ಅಂದರೆ, ಇವಾಗ ನೀವು ಕಂಪನಿಗೆ ಜಾಯ್ನ್ ಆಗಿರ್ತೀರ, 1 ಇಯರ್ 2 ಇಯರ್ ಗ್ಯಾಪ್ ಆಗಿರುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ ದಿಸ್ ಐ ಐ ಟಿ ಪಟ್ನಾದಲ್ಲಿರೋ ಎಮ್ ಬಿ ಎಗೆ. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರೋ ಟೀಚರ್ಸೇ ಇದ್ದಾರೆ. ಆ್ಯಂಡ್ ಟಾಪ್ ಕಂಪನೀಸೇ ನಿಮಗೆ ಬರುತ್ತೆ. ನೀವು ನೋಡ್ಬೋದು ಆಲ್ಮೋಸ್ಟ್ ಟಾಪ್ ಕಂಪನೀಸೇ ಇದೆ. ಲೈಕ್ ಹೆಚ್ ಸಿ ಎಲ್ಲು, ಟಾಟಾ, ಇನ್ಫೋಸಿಸು, ಟಿ ಸಿ ಎಸ್, ಅಮೆಝಾನು, ಕ್ಯಾಬ್ಜೆಮಿನಿ. ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ಟಾಪ್ ಕಂಪನೀಸಲ್ಲೇ ನಿಮಗೆ ಕೆಲಸ ಸಿಕ್ಬಿಡುತ್ತೆ. ಐ ಐ ಟಿಲಿ ವರ್ಕ್ ಮಾಡಿದ್ರೆ, ಐ ಐ ಟಿಲಿ ಓದಿದ್ರೆ. ಸೊ ಇದೊಂದು ಗುಡ್ ಆಪರ್ಚುನಿಟಿ ಐ ಐ ಟಿ ಪಟ್ನಾ ಕಡೆಯಿಂದ. ಆ್ಯಂಡ್ ಯಾವಾಗ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ, ಯೂಶ್ವಲಿ ಅಪ್ಲಿಕೇಶನ್ ಸ್ಟಾರ್ಟ್ಸ್ ಡಿಸೆಂಬರ್ ಎಂಡಿಂದ ಫೆಬ್ ಫಸ್ಟ್ ವೀಕ್ವರೆಗೂ ಅಪ್ಲಿಕೇಶನ್ ಇರುತ್ತೆ. ಆಲ್ರೆಡಿ 2026 ಇನ್ನೂ ಸ್ಟಾರ್ಟ್ ಆಗಿಲ್ಲ. 2025 ಮುಗಿದೋಗಿದೆ. 2026 ಅಂತಂದರೆ
ನಿಮಗೆ ಡಿಸೆಂಬರ್ 2026ಗೇನೋ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವ್ರಿಗೆ ಅಂದರೆ ಮನೆಯಲ್ಲಿ ಅಟ್ಲೀಸ್ಟ್ ಲೈಕ್ ಯಾರು ಸಪೋರ್ಟ್ ಇರಲ್ವೋ, ಅಕಸ್ಮಾತ್ ಕೆಲವ್ರಿಗೆ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ, ಲೈಕ್ ಓದಬೇಕು ಅಂತ ಆಸೆ ಇರುತ್ತೆ ಬಟ್ ಕೆಲ್ಸಕ್ಕೆ ಹೋಗೋ ಅನಿವಾರ್ಯ ಇರುತ್ತೆ. ಆ್ಯಂಡ್ ಕೆಲವರು PGCET ಈ ಥರ ಕ್ಯಾಟು ಈ ಥರ ತುಂಬ ಎಕ್ಸಾಮ್ ಬರ್ತಿರ್ತಾರೆ, ಬಟ್ ಒಳ್ಳೆ ಕಾಲೇಜು ಅಥವಾ ರ್ಯಾಂಕಿಂಗ್ ಆಗಲಿ ಚೆನ್ನಾಗಿ ಬಂದಿರೋದಿಲ್ಲ. ಸೊ ರ್ಯಾಂಕಿಂಗು ಅಥವಾ ಚೆನ್ನಾಗಿ ಬಂದಿಲ್ಲ ಅಂತ ಅಂದಿದ್ದ ಮಾತ್ರಕ್ಕೆ ನೀವು ಲೈಕ್ ನನ್ನ ಕೈಲಿ ಆಗಲ್ಲ ಅಂತ ಅಲ್ಲ, ಬಟ್ ಏನು ಸ್ವಲ್ಪ ಎಫರ್ಟ್ ಹಾಕಬೇಕಾಗಿರುತ್ತೆ ಅಷ್ಟೇ. ಸೊ ಅಂಥವರೆಲ್ಲ ಈ IIT ಡಿಗ್ರಿನ ತೊಗೊಬೋದು, MBA ಡಿಗ್ರಿನ. ಯೂಶ್ವಲಿ ಇಟ್ಸ್ ಕಾಸ್ಟ್ ಅರೌಂಡ್ ಲೆಸ್ ದೆನ್ 4 ಲ್ಯಾಕ್ ಅಂತ ಅನ್ಬೋದು. 2 ಇಯರ್ಸ್ಗೆ ಲೆಸ್ ದೆನ್ 4 ಲ್ಯಾಕ್ ಆಗುತ್ತೆ. ಆ್ಯಂಡ್ ನೀವು IITಲಿ MBA ಮಾಡಿದ್ದೀರಾ ಅಂತಂದರೆ ಸೀರಿಯಸ್ ಆಗಿ ಹೇಳ್ತೀನಿ, ಇಟ್ಸ್ ವೆರಿ ವ್ಯಾಲ್ಯೂಯೇಬಲ್. ಆ್ಯಂಡ್ ನಿಮ್ಗೇನಾದ್ರು ಅಂದರೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಆನ್ಲೈನ್ MBA ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಇದನ್ನು ಶೇರ್ ಮಾಡಿ. ಆ್ಯಂಡ್ ಗೈಸ್, ಯಾರೂ ಸಹ ಈ ಥರ ಕನ್ನಡದಲ್ಲಿ IIT ಬಗ್ಗೆ ಆಗಿರ್ಬೋದು ಈ ಥರ ಒಂದು ಇನ್ಫಾರ್ಮೇಷನು ಸಹ ಕೊಟ್ಟಿಲ್ಲ. ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ಬೋದು, ಯಾರು 1-2 ಅಷ್ಟೇ ವೀಡಿಯೋ ಇರೋದು. ಸೊ ಇದೇ ಥರ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇದೇ ಥರ ಎಲ್ಲನೂ ಸಹ ನಾನು ಇನ್ಫಾರ್ಮೇಷನ್ ಹಾಕ್ತಿರ್ತೀನಿ, ರಿಲೇಟೆಡ್ ಟು ಜಾಬ್ ಆಗಿರ್ಬೋದು, MBA ಎಕ್ಸಾಮ್ಸ್ ಆಗಿರ್ಬೋದು. ಸೊ ಗೈಸ್, ನಿಮ್ಗೇನಾದ್ರು ಇಷ್ಟ ಆದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ನೀವೆಷ್ಟು ಸಬ್ಸ್ಕ್ರೈಬ್ ಮಾಡ್ತಿರೋ ಅಷ್ಟು ನನಗೂ ಸಹ ಅಂದರೆ ಎನ್ಕರೇಜ್ ಆಗುತ್ತೆ, ಮಾಡಬೇಕು, ನೋಡ್ತಿದ್ದಾರೆ ನನ್ನ ವೀಡಿಯೋಸ್ನ ಸ್ವಲ್ಪ ಜನನಾದರೂ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆ್ಯಂಡ್ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಆ್ಯಂಡ್ ನೆಕ್ಸ್ಟು ಯಾವುದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ರಿಲೇಟೆಡ್ ಟು ಎಜುಕೇಷನ್ ಬಗ್ಗೆ. ಸೊ ವೀಡಿಯೋ ಮಾಡ್ತೇನೆ. ಆ್ಯಂಡ್ ಥ್ಯಾಂಕ್ ಯು.